ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಮ್ಮ ಚಾನಲಲ್ಲಿ ನಿಮಗೆ ಒಂದು ಬ್ಯೂಟಿ ಟಿಪ್ಸ್ ಹೇಳಬೇಕು ಅಂತ ಬಂದಿದ್ದೀನಿ. ಅದೇನಂತ ಅಂದರೆ, ಮೊದಲನೇದೇನೆಂದರೆ ಗ್ಲೋಯಿಂಗ್ ಸ್ಕಿನ್. ಆ ಗ್ಲೋಯಿಂಗ್ ಸ್ಕಿನ್ ಯಾವ ಥರ ನಾವು ಪಡ್ಕೊಳ್ಳೋದು ಅಂತ ಹೇಳೋಣ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫೇಶಿಯಲ್ನ ಮಾಡ್ಕೋಬೋದು. ಇಮಿಡಿಯೇಟಾಗಿ ಅದು ಒಂದು ಹಾಫ್ ಆನ್ ಅವರಲ್ಲೇ ನಮಗೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಆ ಗ್ಲೋಯಿಂಗ್ ಸ್ಕಿನ್ ಬರೋದಕ್ಕೆ ಸ್ಟೆಪ್ಸಲ್ಲಿ ಮೊದಲನೇದು ಕ್ಲೀನಿಂಗ್, ಎರಡನೇದು ಸ್ಕ್ರಬ್, ಮೂರನೇದು ಮಸಾಜ್, ನಾಲ್ಕನೇದು ಪ್ಯಾಕ್. ನಮಗೊಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿರೋ ಒಂದು ಪಿಂಪಲ್ಸ್ ಏನೇ ಇದ್ದರೂ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನೇ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ ಓನ್ಲಿ ಹಾಫ್ ಆನ್ ಅವರಲ್ಲಿ. ಓಕೆ, ಅದರಲ್ಲಿ ಮೊದಲನೇ ಸ್ಟೆಪ್ಸ್ ಕ್ಲೀನಿಂಗ್. ನೋಡ್ಕೊಂಬಂದ್ರಲ್ವಾ, ಮೊದಲನೇ ಸ್ಟೆಪ್ಸ್ ಕ್ಲೀನಿಂಗ್ಗೆ ಏನು ಬೇಕಾಗಿದ್ದು? ಮೊಸರು. ಆ ಮೊಸರನ್ನ ನಮ್ಮ ಸ್ಕಿನ್ನಿಗಲ್ಲ, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಡೈಲಿ ನಾವು ಒಂದು ಕಪ್ ಕರ್ಡ್ ಕುಡಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ಒಳ್ಳೆ ಬ್ಯೂಟಿಯಾಗಿರ್ತೀವಿ. ಮತ್ತು ಡ್ರೈ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಅದರಲ್ಲಿರೋ ಅದು ಬೆಣ್ಣೆ ಅಂಶ, ಅದು ಆಯಿಲ್ ತುಂಬ ಒಳ್ಳೆಯದು. ಆಯಿಲಿ ಆಗಿರುತ್ತೆ. ಈಗ ಡ್ರೈ ಸ್ಕಿನ್ ಇರೋರಿಗಂತೂ ಕರ್ಡ್ ತುಂಬ ಒಳ್ಳೆಯದು. ಯಾರ್ದು ಡ್ರೈ ಸ್ಕಿನ್ ಇರುತ್ತೋ ಅವ್ರು ಈ ಕರ್ಡ್ನ ಡೈಲಿ ಒಂದು ಟೈಮ್, ಮಾರ್ನಿಂಗ್ ಈವ್ನಿಂಗ್ ಒಂದು ಟೈಮ್ ಯೂಸ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಡ್ರೈ ಸ್ಕಿನ್ ಇರೋದು ಆಯಿಲ್ ಸ್ಕಿನ್ನಿಗೆ ಬರುತ್ತೆ. ಓಕೆ, ಮತ್ತು ಎರಡನೇ ಸ್ಟೆಪ್ ಸ್ಕ್ರಬ್ಬಿ. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಲ್ಲ. ಮತ್ತು ಹನಿ ಇಲ್ಲ ಅಂದರೆ ಶುಗರ್. ಇಷ್ಟನ್ನು ನಾವು ಹಾಕ್ಕೊಂಡು ಹಚ್ಕೊಂಡು ಬಂದ್ವಲ್ವ, ಹೇಗಿತ್ತು? ತುಂಬ ಚೆನ್ನಾಗಿ ಬಂತು ಗ್ಲೋಯಿಂಗ್ ಸ್ಕಿನ್. ಇದನ್ನು ಡೈಲಿ ಅಂದರೆ 1 ಮಂತ್ 15 ಡೇಸ್ಗಾದರೂ ಒಂದು ಸರಿ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಗ್ಲೋ ಆಗಿರುತ್ತೆ. ಯಾಕಂದರೆ ಹೆಣ್ಮಕ್ಳಿಗೆ ಬ್ಯೂಟಿ ತುಂಬ ಮುಖ್ಯ. ಈ ಥರ ಮಂತ್ಲಿ 15 ಡೇಸ್ಗೊಂದು ಸರಿ ಮಾಡಿಕೊಂಡ್ರೂ ಓಕೆ, ಚೆನ್ನಾಗಿ ಬರುತ್ತೆ. ಓಕೆ, ಮತ್ತು ನೆಕ್ಸ್ಟ್ ಇವಾಗ ನೋಡ್ಕೊಂಬರೋಣ. ನೋಡ್ಕೊಂಬಂದಾಗ ಎಷ್ಟು ಚೆನ್ನಾಗಿತ್ತು ಮಸಾಜ್ ಕ್ರೀಮ್. ಹಾಗೆಯೇ ಏನೇನು ಬಳಸಿದ್ವಿ? ಕರ್ಡ್, ಟರ್ಮರಿಕ್ ಪೌಡರ್, ಹನಿ, ಈ ಬಂದಿದ್ದೀವಿ. ಸೊ ಏನಾಗಿದೆ ಅಂತ ಅಂದರೆ, ಈ ಥರ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಮತ್ತು ಸುಕ್ಕು ಕಟ್ಟಿದರೆ, ಈ ಸುಕ್ಕಾಗಿರೋ ಸ್ಕಿನ್ನಿಗೆ ಈ ಥರ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು. ನೆಕ್ಸ್ಟು ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬನ್ನಿ.
ಫ್ರೆಂಡ್ಸ್, ಫೇಸ್ ಪ್ಯಾಕ್ ನೋಡ್ಕೊಂಡು ಯಾವ್ದ್ಯಾವುದು ಟೊಮೆಟೊ ಜ್ಯೂಸ್, ಟರ್ಮರಿಕ್ ಪೌಡರ್, ಹನಿ ಈ ಮೂರನ್ನು ಬಳಸಿ ಒಳ್ಳೆ ಫೇಸ್ ಪ್ಯಾಕ್ನ ಮಾಡ್ಕೊಂಡು ಬಂದ್ವಿ. ಈ ಥರ ಮಾಡೋದ್ರಿಂದ ನಾವು 15 ಡೇಸ್ ಇಲ್ಲ ಮಂತ್ಲಿ ಒನ್ ಟೈಮ್ 15 ಡೇಸ್ ಈ ಥರ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ. ಜೊತೆಗೆ ನಮ್ಮ ಫೇಸಲ್ಲಿ ಪಿಂಪಲ್ಸ್, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಸುಕ್ಕಾಗಿದ್ದರೆ ಸ್ಕಿನ್ ಸುಕ್ಕಾಗಿದ್ದರೆ ಇದೆಲ್ಲದಕ್ಕೂ ಒಳ್ಳೆ ಟಿಪ್ಸ್ ಇದು. ಮತ್ತು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನು ಬರುತ್ತೆ. ಈ 4 ಸ್ಟೆಪ್ಸು ನೀವು ಫಾಲೋ ಮಾಡಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ತೊಗೊಳ್ತೀರಾ. ಹಾಗೆ ನಮ್ಮ 4 ಫೇಶಿಯಲ್ಗೂ ಇಂಪಾರ್ಟೆಂಟ್ ಯಾವುದಿತ್ತು? ಮೊಸರು ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮತ್ತು ಸ್ಕಿನ್ನಿಗೆ ಅಪ್ಲೈ ಮಾಡೋದ್ರಿಂದನೂ ಒಳ್ಳೆಯದು. ಇದು ಡ್ರೈ ಸ್ಕಿನ್ನವ್ರಿಗಂತೂ ತುಂಬ ಒಳ್ಳೆಯದು. ಇದೇ ಥರ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ. ನನ್ನ ವೀಡಿಯೋ ಹೀಗೆ ವಾಚ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನಿಸ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ನೀವು ಕಮೆಂಟಲ್ಲಿ ತಿಳಿಸ್ತಾ ಇದ್ದರೆ ನನಗೂ ರೆಸ್ಪಾನ್ಸ್ ಬರ್ತಾ ಇದ್ದರೆ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಈಸಿ ಆಗುತ್ತೆ. ಮತ್ತು ನಿಮಗೆ ಹೊಸ ಟಿಪ್ಸ್ಗಳನ್ನ ಕೊಡ್ತಾ ಬರ್ತೀನಿ. ಓಕೆ, ನೆಕ್ಸ್ಟ್ ನಿಮ್ಮ ಬ್ಲಾಗಲ್ಲಿ ನಾನು ಸಿಗ್ತೀನಿ. ಧನ್ಯವಾದ.